ಜಾತಿಗಣತಿಯಲ್ಲಿ ಒಕ್ಕಲಿಗರ ಸಂಖ್ಯೆ ಬಗ್ಗೆ ಅನುಮಾನ ಡಿಸಿಎಂ ಡಿಕೆಶಿ ನೇತೃತ್ವದ ಸಭೆಯಲ್ಲಿ ತಿಳಿಸಿರುವ ಶಾಸಕರು ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ತಪ್ಪಾಗಿದೆ. ಇದನ್ನು ನಾವು ನೇರವಾಗಿ ವಿರೋಧ ಮಾಡಲು ಆಗಲ್ಲ. ವರಿಷ್ಠರು ಜಾತಿಗಣತಿ ಪರ ಹಿನ್ನೆಲೆ ಇದ್ದಾರೆ. ಸೊ ಹಾಗಾಗಿ ವಿರೋಧಿಸಲಾಗಲ್ಲ. ಒಕ್ಕಲಿಗರ ಸಂಖ್ಯೆ ತಪ್ಪಾದ ಬಗ್ಗೆ ಸಿಎಂಗೆ ತಿಳಿಸಬೇಕು. ನಿಖರ ಅಂಕಿಅಂಶಕ್ಕಾಗಿ ಸಂಪುಟಕ್ಕೆ ಒತ್ತಾಯಿಸಬೇಕು. ಸಂಪುಟ ಉಪಸಮಿತಿ ಮಾಡಿ ಸಮಯ ಕೇಳಬೇಕು. 3 ತಿಂಗಳಲ್ಲಿ ನಿಖರ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು. ಒಕ್ಕಲಿಗ ಸಚಿವರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಶಾಸಕರು. ಇದನ್ನ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಅಡಕತ್ತರಲ್ಲಿ ಸಿಕ್ಕಂಗಾಗಿದೆ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರಿಗೆ ಕೂಡ. ಯಾಕಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರೇ ಅದರ ಪರವಾಗಿದ್ದಾಗ ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಹೇಳಿದ್ರೆ ಸಚಿವಗಿರಿಯಲ್ಲಿ ತಪ್ಪೋಗುತ್ತೆ ಅಂತ ಒಂದು. ಸಮಟೈಮ್ಸ್ ಏನಾಗ್ಬಿಡ್ತದೆ ಅಂತೇಳಿ ನಾನೀಗ ಹೇಳ್ತಾ ಇದ್ದೆ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಒಂದು ಕಡೆ ಬರುತ್ತೆ. ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಅಧಿಕಾರ ಅಂತ ಬಂದಾಗ ಜಾತಿಗಿಂತಲೂ ಅಧಿಕಾರ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಸಮಟೈಮ್ಸ್ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಉಂಟಾಗ್ತಾರೆ. ಆದ್ರೆ ಒಂದೊಂದು ಬಹಳ ನಿಜ, ಜಾತಿಗಳು ಎಷ್ಟೆಷ್ಟಿದೆ ಅನ್ನೋದನ್ನ ಆಯಾ ಸಮುದಾಯಗಳು ಕೂಡ ಒಂದು ಲೆಕ್ಕ ಹಾಕೊಂಡಿಟ್ರೆ ಒಳ್ಳೆಯದು. ಅವರ ಈಗ ಬಹಳ ಮುಖ್ಯವಾಗಿ ಡಿಜಿಟಲೈಸೇಷನ್ ಆದ ನಂತರ ಈ ರೈತರಿಗೆ 2,000 6,000 ಹಾಕುವಂತದೊಂದು ಪ್ರವೃತ್ತಿ ಬಂತಲ್ಲ, ಅದಕ್ಕಿಂತ ಮೊದಲು ಯಾರ ಫೋನ್ ನಂಬರ್ ಅನ್ನು ಕೂಡ ಎತ್ತಿಡುವಂತ ಪ್ರಯತ್ನಗಳು ಮಾಡಿರಲಿಲ್ಲ. ನರೇಂದ್ರ ಮೋದಿ ಅವರು ಅದನ್ನು ತಂದ ನಂತರ ಪಟ್ ಅಂತೇಳಿ ಬಹಳ ಫಾಸ್ಟ್ ಆಗಿ ಆ ನಂಬರ್ ಅನ್ನ ಲಿಂಕ್ ಮಾಡುವಂತ ಪ್ರಯತ್ನಗಳಾಯ್ತು. ಅಕೌಂಟ್ಗೆ ದುಡ್ಡು ಹೋಗುವಂತ ಪ್ರಯತ್ನಗಳಾಯ್ತು. ಇವರಿಲ್ಲಿ ಗೃಹಲಕ್ಷ್ಮಿ ಅಂತ ಮಾಡಿದ್ರಲ್ಲ, ಸರ್ಕಾರ ಬಂದು 1 ವರ್ಷ ಆದ ನಂತರ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಸುಮ್ಮನೆ ಒಂದು ಐಡಿಯಾ ತಗೊಂಡ್ಬಿಟ್ಟು ನಿಮ್ಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಟೆಕ್ನಿಕಲಿ ಒಂದು 12 ಲಕ್ಷ ಜನರಿಗೆ ಈಗಲೂ ಹೋಗ್ತಿಲ್ಲ. ಯಾಕಂದ್ರೆ ನಿಮ್ಮ ಅಕೌಂಟ್ಗೆ ಅವರ ಫೋನ್ ನಂಬರ್ ಲಿಂಕ್ ಮಾಡೇ ಇಲ್ಲ. ನೀವು ಪ್ರಯತ್ನ ಮಾಡಿದ್ರೆ 2 ನಿಮಿಷ ಕೆಲಸ. ನರೇಂದ್ರ ಮೋದಿಗೆ ಆಗುತ್ತೆ, ನಿಮ್ಗೆ ಯಾಕೆ ಆಗೋದಿಲ್ಲ? ಇಲ್ಲಿ ನಾನು ಬಿಜೆಪಿ ಕಾಂಗ್ರೆಸ್ ಹೇಳ್ತಾ ಇಲ್ಲ, ನಿಮಗೆ ಬದ್ಧತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದವರಿಗೆ ನಿಮ್ಗೆ 2,000 ರೂಪಾಯಿ ಪ್ರತಿಯೊಬ್ಬರಿಗೆ ಹೋಗಬೇಕು ಅಂದ್ರೆ ಆ ಲಿಂಕ್ ಅನ್ನು ಮಾಡಬೇಕಾಗಿದೆ. ನೀವು ಗ್ಯಾರಂಟಿ ಯೋಜನೆ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳಬೇಕು, ಅಲ್ಲಿವರೆಗೂ ನಾನು ಈ ಹಿಂದೆ ಮಾತಾಡ್ತಾ ಒಂದು ಮಾತು ಹೇಳಿದ್ರೆ, ಯಾವುದೇ ಯೋಜನೆಗಳು ಕಾಂಗ್ರೆಸ್ ಜಾತಿ ದೃಷ್ಟಿಯಲ್ಲಿ ಇಟ್ಕೊಂಡೆ, ಸಮುದಾಯನ ಟಾರ್ಗೆಟ್ ಆಡಿಯನ್ಸ್ ಅವರ ಟಾರ್ಗೆಟ್ ಗ್ರೂಪ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ಮಾಡುದು ಅಂತ. ಆದ್ರೆ ಲಾಸ್ಟ್ ಎಲೆಕ್ಷನ್ ಬಂದಾಗ ಅವರು ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಹಾಗೆ ಮಾಡಲಿಲ್ಲ. ಅವರು ಬೈ ದಟ್ ಟೈಮ್ ದೇ ಹ್ಯಾಡ್ ರಿಯಲೈಸ್ಡ್ ಇಲ್ಲಿ ಬಿಜೆಪಿನ ಸೋಲಿಸಬೇಕು ಅಂತಂದ್ರೆ ನಾವು ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ಗೂ ನಾವು ಕೈ ಹಾಕಲೇಬೇಕು, ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನ ವಿಸ್ತಾರವಾಗಿ ಎಲ್ರಿಗೂ ಆಗೋ ಹಾಗೆ ಮಾಡಲೇಬೇಕು, ಅದ್ರ ಸಾಧ್ಯ ಇಲ್ಲ ಅಂತ. ಸೊ ದಟ್ ರಿಯಲೈಸೇಷನ್ ವಾಸ್ ಗುಡ್. ಬಟ್ ಈ ಜಾತಿ ಗಣತಿದು ಮಾಡಿ ಇವರು ಅದರಿಂದ ಬರುವ ಗ್ಯಾರಂಟಿಯಿಂದ ಬಂದ ಇಮೇಜ್ ಅನ್ನು ಮತ್ತೆ ಕಾಂಗ್ರೆಸ್ ಸ್ಪಾಯ್ಲ್ ಮಾಡ್ಕೊಂಡು ಮತ್ತೆ ಸೀಮಿತವಾಗಿ ನಾವು ಅಹಿಂದ ವರ್ಗ ಮಾತ್ರ ಅಂತ ಮಾಡಕ್ ಹೋಗ್ತಾ ಇದೆಯಾ. ಒಂದ್ ಕಾಲದಲ್ಲಿ ಸರ್ ನಿಮ್ಗೆ ನೆನಪಿರ್ಬೋದು, ಡೆಫಿನೆಟ್ಲಿ ನೆನಪಿರುತ್ತೆ, ಲಿಂಗಾಯತರು ಅಂದ್ರೆ ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿತ್ತಲ್ವಾ ಕರ್ನಾಟಕದಲ್ಲಿ. ಇವತ್ತು ಈ ಜಾತಿ ಗಣತಿ ಬಂದ್ರೆ ಲಿಂಗಾಯತರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಉಳ್ಕೊಳ್ತಾರ. ಈಗ ಅವ್ರಿಗೆ ಯಡಿಯೂರಪ್ಪನ ಕಾಲಾವಧಿಯ ಕಾರಣಕ್ಕಾಗಿ ಈಗ ಇವರು ಯಾರು ಪ್ರತಾಪ್ ಸಿಂಹ ಒಂದು ಮಾತನ್ನ ಹೇಳಿದ್ರು, 39 ಎಂಎಲ್ಎಗಳು, ಹೈಯೆಸ್ಟ್ ಎಂಎಲ್ಎಗಳು ಈಗ ಬಿಜೆಪಿಯಲ್ಲೇ ಕಾಂಗ್ರೆಸ್ ಅಲ್ಲೇ ಇರೋದು ಬಿಕಾಸ್ ಆಫ್ ಯಡಿಯೂರಪ್ಪನವರ ಘಟನಾವಳಿಗಳಿಂದ ಆಗಿರುವಂತದ್ದು. ಅದನ್ನು ಉಳಿಸ್ಕೋಬೇಕು ಅಂತ ಇವರಿಗಿದೆ. ನೀವು ಹೇಳಿದ ಪ್ರಕಾರ ಒಂದ್ ವೇಳೆ ಲಿಂಗಾಯತರಿಗೆ ಈಗ ನಾನು ಶಾಮನೂರು ಶಿವಶಂಕರಪ್ಪ ಅವರನ್ನ ಅವ್ರಿಗೆ ಹೇಳಬಾರ್ದಿತ್ತು ಅಂತ ಹೇಳಿದ್ರು ಕೂಡ ರಾಜಕೀಯವಾಗಿ ನೋಡಿದಾಗ ನಮಗೆ ತೊಂದರೆ ಆಗತ್ತೆ ಅಂತ ಹೇಳುವಾಗ ಲಿಂಗಾಯತರಲ್ಲಿ ಓಟ್ ಹಾಕಲಿದೆ. ಒಂದು ಕಾಂಗ್ರೆಸ್ ಮತ್ತೊಂದು ಸಿದ್ದರಾಮಯ್ಯ. ಕರೆಕ್ಟ್. ಸಿದ್ದರಾಮಯ್ಯ ಉಳ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಉಳಿತದ ಇಲ್ವಾ ಗೊತ್ತಿಲ್ಲ. ಜಾತಿಗಣತಿಯಲ್ಲಿ ಒಕ್ಕಲಿಗರ ಸಂಖ್ಯೆ ಬಗ್ಗೆ ಅನುಮಾನ ಡಿಸಿಎಂ ಡಿಕೆಶಿ ನೇತೃತ್ವದ ಸಭೆಯಲ್ಲಿ ತಿಳಿಸಿರುವ ಶಾಸಕರು ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗರ ಸಂಖ್ಯೆ ತಪ್ಪಾಗಿದೆ. ಇದನ್ನು ನಾವು ನೇರವಾಗಿ ವಿರೋಧ ಮಾಡಲು ಆಗಲ್ಲ. ವರಿಷ್ಠರು ಜಾತಿಗಣತಿ ಪರ ಹಿನ್ನೆಲೆ ಇದ್ದಾರೆ. ಸೊ ಹಾಗಾಗಿ ವಿರೋಧಿಸಲಾಗಲ್ಲ. ಒಕ್ಕಲಿಗರ ಸಂಖ್ಯೆ ತಪ್ಪಾದ ಬಗ್ಗೆ ಸಿಎಂಗೆ ತಿಳಿಸಬೇಕು. ನಿಖರ ಅಂಕಿಅಂಶಕ್ಕಾಗಿ ಸಂಪುಟಕ್ಕೆ ಒತ್ತಾಯಿಸಬೇಕು. ಸಂಪುಟ ಉಪಸಮಿತಿ ಮಾಡಿ ಸಮಯ ಕೇಳಬೇಕು. 3 ತಿಂಗಳಲ್ಲಿ ನಿಖರ ಅಂಕಿಅಂಶಗಳನ್ನು ಸಂಗ್ರಹಿಸಬೇಕು. ಒಕ್ಕಲಿಗ ಸಚಿವರಿಗೆ ಜವಾಬ್ದಾರಿ ವಹಿಸಿದ್ದಾರೆ ಶಾಸಕರು. ಇದನ್ನ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಅಡಕತ್ತರಲ್ಲಿ ಸಿಕ್ಕಂಗಾಗಿದೆ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರಿಗೆ ಕೂಡ. ಯಾಕಂದ್ರೆ ನೇರವಾಗಿ ರಾಹುಲ್ ಗಾಂಧಿ ಅವರೇ ಅದರ ಪರವಾಗಿದ್ದಾಗ ಹೇಳೋಂಗಿಲ್ಲ ಬಿಡೋಂಗಿಲ್ಲ. ಹೇಳಿದ್ರೆ ಸಚಿವಗಿರಿಯಲ್ಲಿ ತಪ್ಪೋಗುತ್ತೆ ಅಂತ ಒಂದು. ಸಮಟೈಮ್ಸ್ ಏನಾಗ್ಬಿಡ್ತದೆ ಅಂತೇಳಿ ನಾನೀಗ ಹೇಳ್ತಾ ಇದ್ದೆ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತ ಒಂದು ಕಡೆ ಬರುತ್ತೆ. ಜಾತಿ ಇಂಪಾರ್ಟೆಂಟ್ ಆಗುತ್ತೆ. ಅಧಿಕಾರ ಅಂತ ಬಂದಾಗ ಜಾತಿಗಿಂತಲೂ ಅಧಿಕಾರ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಸೊ ಹಾಗಾಗಿ ಸಮಟೈಮ್ಸ್ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಉಂಟಾಗ್ತಾರೆ. ಆದ್ರೆ ಒಂದೊಂದು ಬಹಳ ನಿಜ, ಜಾತಿಗಳು ಎಷ್ಟೆಷ್ಟಿದೆ ಅನ್ನೋದನ್ನ ಆಯಾ ಸಮುದಾಯಗಳು ಕೂಡ ಒಂದು ಲೆಕ್ಕ ಹಾಕೊಂಡಿಟ್ರೆ ಒಳ್ಳೆಯದು. ಅವರ ಈಗ ಬಹಳ ಮುಖ್ಯವಾಗಿ ಡಿಜಿಟಲೈಸೇಷನ್ ಆದ ನಂತರ ಈ ರೈತರಿಗೆ 2,000 6,000 ಹಾಕುವಂತದೊಂದು ಪ್ರವೃತ್ತಿ ಬಂತಲ್ಲ, ಅದಕ್ಕಿಂತ ಮೊದಲು ಯಾರ ಫೋನ್ ನಂಬರ್ ಅನ್ನು ಕೂಡ ಎತ್ತಿಡುವಂತ ಪ್ರಯತ್ನಗಳು ಮಾಡಿರಲಿಲ್ಲ. ನರೇಂದ್ರ ಮೋದಿ ಅವರು ಅದನ್ನು ತಂದ ನಂತರ ಪಟ್ ಅಂತೇಳಿ ಬಹಳ ಫಾಸ್ಟ್ ಆಗಿ ಆ ನಂಬರ್ ಅನ್ನ ಲಿಂಕ್ ಮಾಡುವಂತ ಪ್ರಯತ್ನಗಳಾಯ್ತು. ಅಕೌಂಟ್ಗೆ ದುಡ್ಡು ಹೋಗುವಂತ ಪ್ರಯತ್ನಗಳಾಯ್ತು. ಇವರಿಲ್ಲಿ ಗೃಹಲಕ್ಷ್ಮಿ ಅಂತ ಮಾಡಿದ್ರಲ್ಲ, ಸರ್ಕಾರ ಬಂದು 1 ವರ್ಷ ಆದ ನಂತರ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಸುಮ್ಮನೆ ಒಂದು ಐಡಿಯಾ ತಗೊಂಡ್ಬಿಟ್ಟು ನಿಮ್ಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಟೆಕ್ನಿಕಲಿ ಒಂದು 12 ಲಕ್ಷ ಜನರಿಗೆ ಈಗಲೂ ಹೋಗ್ತಿಲ್ಲ. ಯಾಕಂದ್ರೆ ನಿಮ್ಮ ಅಕೌಂಟ್ಗೆ ಅವರ ಫೋನ್ ನಂಬರ್ ಲಿಂಕ್ ಮಾಡೇ ಇಲ್ಲ.
ನೀವು ಪ್ರಯತ್ನ ಮಾಡಿದ್ರೆ 2 ನಿಮಿಷ ಕೆಲಸ. ನರೇಂದ್ರ ಮೋದಿಗೆ ಆಗುತ್ತೆ, ನಿಮ್ಗೆ ಯಾಕೆ ಆಗೋದಿಲ್ಲ? ಇಲ್ಲಿ ನಾನು ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ನಿಮಗೆ ಬದ್ಧತೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದವರಿಗೆ ನಿಮ್ಗೆ 2,000 ರೂಪಾಯಿ ಪ್ರತಿಯೊಬ್ಬರಿಗೆ ಹೋಗಬೇಕು ಅಂದ್ರೆ ಆ ಲಿಂಕ್ ಅನ್ನು ಮಾಡಬೇಕಾಗಿದೆ. ನೀವು ಗ್ಯಾರಂಟಿ ಯೋಜನೆ ಪ್ರಸ್ತಾಪ ಮಾಡಿದ್ದಕ್ಕೆ ಹೇಳಬೇಕು. ಅಲ್ಲಿವರೆಗೂ ನಾನು ಈ ಹಿಂದೆ ಮಾತಾಡ್ತಾ ಒಂದು ಮಾತು ಹೇಳಿದ್ರೆ, ಯಾವುದೇ ಯೋಜನೆಗಳು ಕಾಂಗ್ರೆಸ್ ಜಾತಿ ದೃಷ್ಟಿಯಲ್ಲಿ ಇಟ್ಕೊಂಡೆ, ಸಮುದಾಯನ ಟಾರ್ಗೆಟ್ ಆಡಿಯನ್ಸ್ ಅವರ ಟಾರ್ಗೆಟ್ ಗ್ರೂಪ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ಮಾಡುದು ಅಂತ. ಆದ್ರೆ ಲಾಸ್ಟ್ ಎಲೆಕ್ಷನ್ ಬಂದಾಗ ಅವರು ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಹಾಗೆ ಮಾಡ್ಲಿಲ್ಲ. ಅವರು ಬೈ ದಟ್ ಟೈಮ್ ದೇ ಹ್ಯಾಡ್ ರಿಯಲೈಸ್ಡ್ ಇಲ್ಲಿ ಬಿಜೆಪಿನ ಸೋಲಿಸಬೇಕು ಅಂತಂದ್ರೆ ನಾವು ಒಕ್ಕಲಿಗ ಲಿಂಗಾಯತ ವೋಟ್ ಬ್ಯಾಂಕ್ಗೂ ನಾವು ಕೈ ಹಾಕಲೇಬೇಕು, ಮತ್ತೆ ಈ ಗ್ಯಾರಂಟಿ ಯೋಜನೆಗಳನ್ನ ವಿಸ್ತಾರವಾಗಿ ಎಲ್ರಿಗೂ ಆಗೋ ಹಾಗೆ ಮಾಡಲೇಬೇಕು, ಅದ್ರ ಸಾಧ್ಯ ಇಲ್ಲ ಅಂತ. ಸೊ ದಟ್ ರಿಯಲೈಸೇಷನ್ ವಾಸ್ ಗುಡ್. ಬಟ್ ಈ ಜಾತಿ ಗಣತಿದು ಮಾಡಿ ಇವರು ಅದರಿಂದ ಬರುವ ಗ್ಯಾರಂಟಿಯಿಂದ ಬಂದ ಇಮೇಜ್ ಅನ್ನು ಮತ್ತೆ ಕಾಂಗ್ರೆಸ್ ಸ್ಪಾಯ್ಲ್ ಮಾಡ್ಕೊಂಡು ಮತ್ತೆ ಸೀಮಿತವಾಗಿ ನಾವು ಅಹಿಂದ ವರ್ಗ ಮಾತ್ರ ಅಂತ ಮಾಡಕ್ ಹೋಗ್ತಾ ಇದೆಯಾ. ಒಂದ್ ಕಾಲದಲ್ಲಿ ಸರ್ ನಿಮ್ಗೆ ನೆನಪಿರ್ಬೋದು, ಡೆಫಿನೆಟ್ಲಿ ನೆನಪಿರುತ್ತೆ, ಲಿಂಗಾಯತರು ಅಂದ್ರೆ ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿತ್ತಲ್ವಾ ಕರ್ನಾಟಕದಲ್ಲಿ. ಇವತ್ತು ಈ ಜಾತಿ ಗಣತಿ ಬಂದ್ರೆ ಲಿಂಗಾಯತರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಉಳ್ಕೊಳ್ತಾರ. ಈಗ ಅವ್ರಿಗೆ ಯಡಿಯೂರಪ್ಪನ ಕಾಲಾವಧಿಯ ಕಾರಣಕ್ಕಾಗಿ ಈಗ ಇವರು ಯಾರು ಪ್ರತಾಪ್ ಸಿಂಹ ಒಂದು ಮಾತನ್ನ ಹೇಳಿದ್ರು, 39 MLAಗಳು ಹೈಯೆಸ್ಟ್ MLAಗಳು ಈಗ ಬಿಜೆಪಿಯಲ್ಲೇ ಕಾಂಗ್ರೆಸ್ ಅಲ್ಲೇ ಇರೋದು ಬಿಕಾಸ್ ಆಫ್ ಯಡಿಯೂರಪ್ಪನವರ ಘಟನಾವಳಿಗಳಿಂದ ಆಗಿರುವಂತದ್ದು. ಅದನ್ನು ಉಳಿಸ್ಕೋಬೇಕು ಅಂತ ಇವರಿಗಿದೆ. ನೀವು ಹೇಳಿದ ಪ್ರಕಾರ ಒಂದ್ ವೇಳೆ ಲಿಂಗಾಯತರಿಗೆ ಈಗ ನಾನು ಶಾಮನೂರು ಶಿವಶಂಕರಪ್ಪ ಅವರನ್ನ ಅವ್ರಿಗೆ ಹೇಳಬಾರ್ದಿತ್ತು ಅಂತ ಹೇಳಿದ್ರು ಕೂಡ ರಾಜಕೀಯವಾಗಿ ನೋಡಿದಾಗ ನಮಗೆ ತೊಂದರೆ ಆಗತ್ತೆ ಅಂತ ಹೇಳುವಾಗ ಲಿಂಗಾಯತರಲ್ಲಿ ಓಟ್ ಹಾಕಿ ಒಂದು ಕಾಂಗ್ರೆಸ್ ಮತ್ತೊಂದು ಸಿದ್ದರಾಮಯ್ಯ. ಕರೆಕ್ಟ್. ಸಿದ್ದರಾಮಯ್ಯ ಉಳ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಉಳಿತದ ಇಲ್ವಾ ಗೊತ್ತಿಲ್ಲ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು, ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ, ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ, ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ರಜಾ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ,